ವಿದೇಶದಿಂದ ನಟ ದರ್ಶನ್ ವಾಪಸ್ ಆಗಿದ್ದಾರೆ. ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳಿದ್ರು. ತಮ್ಮ ಡೆವಿಲ್ ಚಿತ್ರದ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಥೈಲ್ಯಾಂಡ್ಗೆ ಹೋಗಿದ್ರು. ಈಗ ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ನಟ ದರ್ಶನ್ ಆಗಮಿಸಿದ್ದಾರೆ. ಪತ್ನಿ ಹಾಗೂ ಮಗನ ಜೊತೆ ನಟ ದರ್ಶನ್ ಬೆಂಗಳೂರಿಗೆ ಬಂದಿಳಿದಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ ವಿದೇಶದಿಂದ ವಾಪಸ್ ಆಗಿರುವಂಥದ್ದು. ಶೂಟಿಂಗ್ ಆಗಿ ತಮ್ಮ ಡೆವಿಲ್ ಚಿತ್ರೀಕರಣಕ್ಕೋಸ್ಕರ ಥೈಲ್ಯಾಂಡ್ಗೆ ತೆರಳಿದ್ರು. ಪರ್ಮಿಷನ್ ಅನ್ನು ತೆಗೆದುಕೊಂಡು ಈಗ ಶೂಟಿಂಗ್ ಮುಗಿಸಿಕೊಂಡು ವಾಪಸ್ ಆಗ್ತಾ ಇದ್ದಾರೆ. ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ಬಂದಿದ್ದಾರೆ ನಟ ದರ್ಶನ್. ಪತ್ನಿ ಕೂಡ ಹಾಗೆ ದರ್ಶನ್ ಅವರ ಪುತ್ರ ಇಬ್ರು ಕೂಡ ಅವರ ಜೊತೆ ತೆರಳಿದ್ರು. ಸೊ ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಸುಪ್ರೀಂನಲ್ಲಿ ಜಾಮೀನು ಏನಾಗುತ್ತೋ ಅನ್ನೋ ಟೆನ್ಷನ್ ನಲ್ಲಿ ಸದ್ಯಕ್ಕೆ ದರ್ಶನ್ ಅವರು ಇರುವಂತದ್ದು. ಸುಪ್ರೀಂ ಕೋರ್ಟ್ ಜಡ್ಜ್ ಈಗ ಹೈಕೋರ್ಟ್ ಆ ಒಂದು ತೀರ್ಪಿನ ವಿಚಾರಕ್ಕೆ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನ ವ್ಯಕ್ತಪಡಿಸಿದೆ. ಸೊ ಈಗಾಗಲೇ 10 ದಿನಗಳ ಕಾಲ ಲಿಖಿತ ವಾದವನ್ನ ಕೊಡೋದಕ್ಕೆ ಒಂದು ಕಡೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಹಾಗಾಗಿ 10 ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬೇಲ್ ರದ್ದತಿ ಆಗುತ್ತಾ ಅಂತ, ಯಾಕಂದ್ರೆ ತೀರ್ಪನ್ನ ಕಾಯ್ದಿರಿಸಿದೆ. ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿರುವಂತದ್ದು. ಸುಪ್ರೀಂನಲ್ಲಿ ಜಾಮೀನು ಏನಾಗುತ್ತೋ ಗೊತ್ತಿಲ್ಲ. ಆ ಟೆನ್ಷನ್ ನಲ್ಲಿ ಸದ್ಯಕ್ಕೆ ದರ್ಶನ್ ಇದ್ದಾರೆ. ಹಾಗಾಗಿ ಈ 10 ದಿನದೊಳಗಡೆ ತೀರ್ಪನ್ನ ಪ್ರಕಟಿಸೋದಾಗಿ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಏರ್ಪೋರ್ಟ್ ನಲ್ಲಿ ಅಭಿಮಾನಿಗಳು ಡೆವಿಲ್ ಫೋಟೋ ಹಿಡಿದು ಸ್ವಾಗತವನ್ನ ಮಾಡಿದ್ದಾರೆ. 10 ದಿನಗಳ ಬಳಿಕ ಬೆಂಗಳೂರಿಗೆ ಆಗಮಿಸಿದ್ದಾರೆ ದರ್ಶನ್ ಅವರು. 10 ದಿನಗಳ ಕಾಲ ಥೈಲ್ಯಾಂಡ್ನಲ್ಲೇ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ರು ದರ್ಶನ್. ಕೋರ್ಟ್ನಿಂದ ಅನುಮತಿ ಪಡೆದು ತೆರಳಿದ್ರು. ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ಈಗ ಬಂದಿಳಿದಿದ್ದಾರೆ. ಆದರೆ ದರ್ಶನ್ಗೆ ಏರ್ಪೋರ್ಟ್ನಲ್ಲಿ ಭದ್ರತಾ ಪಡೆಯಿಂದ ಭದ್ರತೆಯನ್ನ ನೀಡಲಾಗಿದೆ. ಟರ್ಮಿನಲ್ನಿಂದ ಕಾರ್ನವರೆಗೂ ಕೂಡ ಸಿಐಎಸ್ಎಫ್ ಸಿಬ್ಬಂದಿ ಭದ್ರತೆಯನ್ನ ಕೊಟ್ಟಿರುವಂತದ್ದು. ವಿವಿಐಪಿಗಳಿಗೆ ಮಾತ್ರ ಭದ್ರತೆಯನ್ನ ನೀಡುವ ಭದ್ರತಾ ಪಡೆ ಇದು. ವಿವಿಐಪಿಗಳಿಗೆ ಮಾತ್ರ ಕೊಡುವಂಥದ್ದು. ಟರ್ಮಿನಲ್ನಿಂದ ಕಾರಿನವರೆಗೂ ಕೂಡ ಸಿಐಎಸ್ಎಫ್ ಸಿಬ್ಬಂದಿಗಳು ಭದ್ರತೆ ಕೊಟ್ಟಿದ್ದಾರೆ. ಕೊಲೆ ಆರೋಪಿಗೂ ಭದ್ರತೆ ನೀಡಿದ್ದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಮಸ್ಕಾರವನ್ನ ಹಾಕಿ ಗೌರವವನ್ನ ಸೂಚಿಸಿದ್ದಾರೆ ಸಿಐಎಸ್ಎಫ್ ಯೋಧರು. ಕೆಂಪೇಗೌಡ ಏರ್ಪೋರ್ಟ್ನಿಂದ ಸಿಐಎಸ್ಎಫ್ ಭದ್ರತಾ ಪಡೆ ಕಾರಿನವರೆಗೂ ಕೂಡ ಅವರಿಗೆ ಸೆಕ್ಯೂರಿಟಿಯನ್ನು ನೀಡಿದ್ದಾರೆ. ಗಮನಿಸ್ತಾ ಇರಬಹುದು, ಏರ್ಪೋರ್ಟ್ ನಲ್ಲಿ ದರ್ಶನ್ ಅವರಿಗೆ ಸಿಐಎಸ್ಎಫ್ ಯೋಧರು ಭದ್ರತೆಯನ್ನ ನೀಡಿರುವಂತದ್ದನ್ನ, ಒಬ್ಬ ಕೊಲೆ ಆರೋಪಿಗೆ ಭದ್ರತೆಯನ್ನ ನೀಡಿರೋದು ಎಷ್ಟು ಸರಿ ಅಂತ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ವಿವಿಐಪಿ ಅಂತ ಏನ್ ಕರಿತೀವಿ, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಸೊ ಅವರಿಗೆ ಸಿಐಎಸ್ಎಫ್ ಯೋಧರು ಭದ್ರತೆಯನ್ನ ನೀಡುತ್ತಾರೆ. ಈಗ ದರ್ಶನ್ ಅವರಿಗೆ ಭದ್ರತೆಯನ್ನ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಅದರ ಜೊತೆಗೆ ಅವರ ಅಭಿಮಾನಿಗಳು ಫೋಟೋವನ್ನ ಹಿಡಿದು ವೆಲ್ಕಮ್ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಸದ್ಯಕ್ಕೆ 10 ದಿನಗಳ ಕಾಲ ಥೈಲ್ಯಾಂಡ್ ನಲ್ಲಿದ್ರು ದರ್ಶನ್ ಅವರು. ಡೆವಿಲ್ ಚಿತ್ರದ ಶೂಟಿಂಗ್ ಬ್ಯುಸಿಯಾಗಿದೆ. ಚಿತ್ರೀಕರಣವನ್ನ ಮುಗಿಸಿಕೊಂಡು ವಾಪಸ್ ಆಗಿದ್ದಾರೆ ದರ್ಶನ್ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈಗಾಗಲೇ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಬೇಲ್ ರದ್ದಾಗುತ್ತೆ ಅಥವಾ ಮುಂದುವರಿಯುತ್ತಾ ಅನ್ನುವಂತಹ ಚಿಂತೆ. ಇದರ ನಡುವೆ ಥೈಲ್ಯಾಂಡ್ನಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ವಿವಿಐಪಿ ಟ್ರೀಟ್ ಬೇರೆ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಬೇಕಿತ್ತಾ ಇದು ಅನ್ನುವಂತ ಒಂದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗಿ ರೂಪ, ಏನು ವಿದೇಶದಿಂದ ನಟ ದರ್ಶನ್ ತಡರಾತ್ರಿಗೆ ದೇವನಹಳ್ಳಿ ಏರ್ಪೋರ್ಟ್ಗೆ ವಾಪಸ್ ನಿರ್ಗಮನ ಆಗಿತ್ತು. ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳಿದ್ದ ದರ್ಶನ್ ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ತಡರಾತ್ರಿ ದರ್ಶನ ಆಗಿರುವಂತದ್ದು. ಇನ್ನು ಪತ್ನಿ ಹಾಗೂ ಮಗನ ಜೊತೆ ಕೆಂಪೇಗೌಡ ಏರ್ಪೋರ್ಟ್ ನಿಲ್ದಾಣಕ್ಕೆ ತಡರಾತ್ರಿ ಆಗಮಿಸಿರುವಂತದ್ದು. ಇನ್ನೇನು ಸುಪ್ರೀಂ ಕೋರ್ಟ್ ಜಾಮೀನು ಏನಾಗುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ದರ್ಶನ್ಗೆ ಬಹುತೇಕ ಕಾಡುವಂತದ್ದು. ಇನ್ನೇನು ದರ್ಶನ್ ಬರ್ತಿದ್ದಾಗೆ ಏರ್ಪೋರ್ಟ್ಗೆ ಒಂದು ವಿಐಪಿ
UAP ಒಂದು ಸಿಬ್ಬಂದಿ ಒಂದು UAP ಸಿಬ್ಬಂದಿ ಒಂದು ಕೊಟ್ಟಿರುವಂತದ್ದು. ಆದ್ರೆ ಏನು UAP ಸಿಬ್ಬಂದಿಗೆ ದರ್ಶನ್ ಸಲೀಟ್ ಸಹ ಒಂದು ದರ್ಶನ್ಗೆ ಕೊಲೆ ಆರೋಪಿ ದರ್ಶನ್ಗೆ ಸಲೀಟ್ ಸಹ ಹಾಕಿರುವುದು ಅಲ್ಲಿ ಏರ್ಪೋರ್ಟ್ ನಲ್ಲಿ ಕಂಡು ಬಂದ ಒಂದು ದೃಶ್ಯಗಳಂತಾನೆ ಹೇಳ್ಬಹುದು. ಇನ್ನು ಏನು ಸತತವಾಗಿ ಏನು ಕೊಲೆ ಆರೋಪಿಗೆ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟು ಅವರಿಗೆ ಸಲ್ಯೂಟ್ ಮಾಡುವಂತ ಅವಶ್ಯಕತೆ ಏನು ಒಂದು ವಿಐಪಿಗೆ ಇರ್ಲಿಲ್ಲ. ಆದ್ರೆ ಕೊಲೆ ಆರೋಪಿನನ್ನ ಯಾವ ಒಂದು ರೀತಿಯಲ್ಲಿ ಇವರು ಸ್ವಾಗತ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದಂತ ನಿದರ್ಶನ ಅಂತ ಹೇಳ್ಬೋದು. ಇನ್ನು 10 ದಿನಗಳೊಳಗೆ ತೀರ್ಪು ಇನ್ನು 10 ದಿನಗಳೊಳಗೆ ಇನ್ನು ಹೈಕೋರ್ಟ್ ಆದೇಶ ತೀರ್ಪು ಪ್ರಕಟಿಸುವುದಾಗಿ ಹೇಳಿರುತ್ತದೆ. ಇನ್ನು ಏರ್ಪೋರ್ಟ್ ನಲ್ಲಿ ಅಭಿಮಾನಿಗಳು ಡೆವಿಲ್ ಫೋಟೋ ಹಿಡಿದು ಬಡತಿಯರಾಗಿ ಸ್ವಾಗತನ ಕೋರಿದ್ರು. ಅದೇ ಏನು ಸತತವಾಗಿ ಥೈಲ್ಯಾಂಡ್ ನಿಂದ ಬೆಂಗಳೂರಿಗೆ ಬಂದ ನಟ ದರ್ಶನ್ಗೆ ಬಹಳಷ್ಟು ಒಂದು ಬಿಗಿ ಬಂದಿರೋ ದರ್ಶನ್ ಅಂದ್ರೆ ಸೆಕ್ಯೂರಿಟಿಗಳನ್ನು ಕೊಟ್ಟು ಏನು ಏರ್ಪೋರ್ಟ್ ನಿಂದ ಹಿಡಿದು ಅವರ ಕಾರಿನವರೆಗೆ ಬಿಗಿ ಭದ್ರತೆಯನ್ನು ಕೊಟ್ಟು ಅವರ ಬೆಂಗಳೂರಿಗೆ ಬಂದಿರುವಂತದ್ದು. ಆದ್ರೆ ಒಂದು ಕೊಲೆ ಆರೋಪಿಗೆ ಎಷ್ಟರ ಮಾತ್ರ ಇವರು ಸೆಕ್ಯೂರಿಟಿ ಕೊಡುತ್ತಾರೆ ಅನ್ನುವುದಕ್ಕೆ ಈ ಒಂದು ಘಟನೆಗಳ ನಿದರ್ಶನ ಅಂತಾನೆ ಹೇಳ್ಬೋದು ರೂಪ. ಎಸ್, ಅದ್ರ ಜೊತೆಗೆ ದರ್ಶನ್ ಅವರು ಬೆಂಗಳೂರಿಗೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಡೆವಿಲ್ ಚಿತ್ರದ ಪೋಸ್ಟರ್ ಅನ್ನ ಇಟ್ಕೊಂಡು ಸ್ವಾಗತ ಮಾಡಿದ್ರು ಅಂತ. ಜೊತೆಗೆ ನೋಡಿ, ಈಗಾಗಲೇ ದರ್ಶನ್ ಅವರಿಗೆ ಟೆನ್ಷನ್ ಶುರುವಾಗಿದೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ನ ಬೇಲ್ ತೀರ್ಪಿನ ವಿಚಾರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. 10 ದಿನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಘಟಾನುಘಟಿ ವಕೀಲರೆಲ್ಲರೂ ಕೂಡ ಹಿಂದೆ ಸರಿದು ಬಿಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಯಾವ ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸಿಲ್ಲ. ಅದ್ರ ಜೊತೆಗೆ ಚಿತ್ರದ ಶೂಟಿಂಗ್ ಮುಗಿಸೋದಕ್ಕೂ ಕೂಡ ಸರಿಯಾದ ಸಮಯದಲ್ಲಿ ಅವ್ರಿಗೆ ಆಗ್ತಾ ಇಲ್ಲ ಅಂತ. ಖಂಡಿತವಾಗಿಯೂ ರೂಪ ಏನು ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಏನು ದರ್ಶನ್ ನಟ ಯಾವಾಗ ಸಿಲುಕಿದ್ರು ಅವಾಗಿಂದ ಒಂದಲ್ಲ ಒಂದು ಒತ್ತಡಗಳು ದರ್ಶನ್ಗೆ ಕಂಡು ಬರ್ತಲೇ ಇದೆ. ಆದ್ರೆ ಏನೋ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಂದಷ್ಟು ಜಾಮೀನು ನೀಡುವ ಒಂದು ವಿಚಾರವಾಗಿ ಹೇಳಿದ್ರು. ಆದ್ರೆ ಇವತ್ತು ಏನು ಜಾಮೀನು ಕೊಡ್ತಾ ಇಲ್ಲೋ ಒಂದು ನಿರೀಕ್ಷೆಯಲ್ಲಿ ಒಂದು ದರ್ಶನ್ಗೆ ಒಂದು ಸ್ವಲ್ಪ ಸಂಕಷ್ಟನ್ನು ಸಿಲುಕಿರುವಂತದ್ದು. ಇನ್ನೇನು ಥೈಲ್ಯಾಂಡ್ಗೆ ಶೂಟಿಂಗ್ ಹೋದಂತ ಒಂದು ಸಂದರ್ಭದಲ್ಲೂ ಸಹ ದರ್ಶನ್ಗೆ ಶೂಟಿಂಗ್ ಬಿಟ್ಟು ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇರುವಂತಹ ಒಂದು ಟೆನ್ಷನ್ ಅಲ್ಲೇ ಬಹಳಷ್ಟು ಒಂದು ಟೆನ್ಷನ್ ಆಗಿರ್ತಾರೆ. ಆದ್ರೆ ಏನು ಒಂದು ಈ ಸ್ವಲ್ಪ ಕೋರ್ಟ್ ಆದೇಶದ ಮೇರೆಗೆ ನಿನ್ನೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಒಂದು ರೀತಿಯಲ್ಲಿ ಬಹಳಷ್ಟು ಇನ್ನೂ ಒಂದು ಸ್ವಲ್ಪ ಟೆನ್ಷನ್ ಆಗಿ ನಿನ್ನೆ ತಡರಾತ್ರಿ ಆಗಿರುವಂತದ್ದು. ಇನ್ನು ಏನು ಟರ್ಮಿನಲ್ ನಿಂದ ಕಳೆವರೆಗೂ CF ಸಿಬ್ಬಂದಿಯಿಂದ ವಿಐಪಿಗಳಿಗೂ ಮಾತ್ರ ಭದ್ರತೆ ನೀಡುವ ಒಂದು ಬದಲು ದರ್ಶನ್ಗೂ ಸಹ ಭದ್ರತೆ ನೀಡುತ್ತೆ. ಎಲ್ಲೋ ಒಂದ್ ಕೂಡ ಕೊಲೆ ಆರೋಪಿಗೆ ಭದ್ರತೆ ನೀಡುವುದು ಒಂದಷ್ಟು ಚರ್ಚೆಗೆ ಕ್ರಾಸ್ ಆಗಿರುತ್ತಾನೆ ಹೇಳ್ಬೋದು. ಯಾಕೆಂದ್ರೆ ಏನು ದರ್ಶನ್ ಪರ ಅಂದ್ರೆ ಬಹು ದೊಡ್ಡ ನಟ ಆಗಿರುವುದರಿಂದ ಏನು ಬಹಳಷ್ಟು ಒಂದು ಕಡೆ ಅಭಿಮಾನಿಗಳ ಒಂದು ಡೆವಿಲ್ ಫೋಟೋ ಹಿಡಿದು ಒಂದು ಕಡೆ ಸ್ವಾಗತ ಕೊಡ್ತಿದ್ರೆ, ಇನ್ನೊಂದು ಕಡೆ ವಿಐಪಿ ಮೂಲಕ ಅವರು ಟರ್ಮಿನಲ್ ಇಂದ ಕಾರಿಗೆ ಹತ್ತುವ ಮೂಲಕ ಅವರಿಗೆ ಒಂದು ಸೆಕ್ಯೂರಿಟಿ ಕೊಡುವುದು ಎಲ್ಲೋ ಒಂದ್ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವರಿಗೆ ಇದೆಲ್ಲ ಬೇಕಾಗಿತ್ತಾ ಅನ್ನೋ ಒಂದು ಮಾತು ಇಲ್ಲಿ ಕೇಳಪಟ್ಟಿರುವಂತದ್ದು. ಇನ್ನೇನು ಒಂದು ಸತತವಾಗಿ ಜಾಮೀನು ಏನು ಇವರ ಜಾಮೀನು ಆಗುತ್ತೋ ಇಲ್ಲ ಮತ್ತೆ ದರ್ಶನ್ ಜೈಲಿಗೆ ಹೋಗುವ ಒಂದು ಸಾಧ್ಯತೆ ಇರುತ್ತೋ ಅನ್ನೋದು ಬಹಳಷ್ಟು ಜನತೆಯ ಮುಖದಲ್ಲೂ ಸಹ ಎದ್ದು ಕಂಡುವಂಥದ್ದು. ಒಟ್ಟಾರೆಯಾಗಿ ಏನು ಈ ಡೆವಿಲ್ ಚಿತ್ರತಂಡಕ್ಕೆ ಮತ್ತೆ ದರ್ಶನ್ಗೆ ಬಹಳಷ್ಟು ಒಂದ್ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಆಗಿ ಬರುವಂತದ್ದು ಏರ್ಪೋರ್ಟ್ ನಲ್ಲಿ ಕಂಡಿರುವಂತದ್ದು ದೃಶ್ಯ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಪ್ರಮುಖವಾಗಿ ಗಮನಿಸಬಹುದು, ದರ್ಶನ್ ಅವರು ಈಗಾಗಲೇ ಸದ್ಯಕ್ಕೆ ಟೆನ್ಷನ್ ನಲ್ಲಿದ್ದಾರೆ. ಬಿಕಾಸ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನಲ್ಲಿ ಹೇಗೋ ಬಚಾವಾದ್ರೂ ಸುಪ್ರೀಂ ಕೋರ್ಟ್ ನಲ್ಲಿ ಸಾಧ್ಯವಿಲ್ಲ. ದ್ವಿಸದಸ್ಯ ಪೀಠ ತೀರ್ಪನ್ನ ಕಾಯ್ದಿರಿಸಿದೆ. ಆ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ನೆಕ್ಸ್ಟ್ ಏನಾಗುತ್ತಪ್ಪ ಅನ್ನೋದೇ ಸದ್ಯಕ್ಕೆ ಕುತೂಹಲವಾಗಿದೆ.